ನೀವು ನಂಬಲ್ಲ, ಮಹಾಕುಂಭಮೇಳದಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಗುರುವೆ. ಗುರುವೆ ಕುಂಭಮೇಳಕ್ಕೆ ಅಂತ ಬಂದವನು ಕಾಶಿನ ನೋಡಿದೆ, ಇದನ್ನ ನೋಡಿದೆ, ಲಾಸ್ಟಿಗೆ ಕುಂಭಮೇಳಕ್ಕೆ ಬಂದು ಕುಂಭಮೇಳದ ಸ್ನಾನ ಕೂಡ ಮಾಡಿದೆ. ಗುರು ಚಳಿ ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇದೆ. ಯಾವ್ದು ಗುರು ಅಷ್ಟು ಹತ್ರ ಇದೆ. ನಾನೇನಾದ್ರು ಮೇಲೆ ಹೋಗ್ಬಿಟ್ರೆ ಟಿಕೆಟ್ ತಗೊಂಡದೆ ಬೇಗ ನನಗೆ. ಸೊ ಗುರುವೆ ಯಾವ್ದು ಗುರು ಇದು? ಗೋಸ್ಟ್ ಹೌಸು, ವೆಲ್ಕಮ್ ಟು ಹಂಟೆಡ್ ಹೌಸ್ ಅಂತ ಇದೆ ಅಂತೆ. ಗುರುವೆ ನಮ್ಮ ಅಕ್ಕಂಗೆ ಒಂದು ನೆಕ್ಲೆಸ್ ತಗೋತಾ ಇದ್ದೆ, ಸೊ ಅದು ಪ್ಯಾಕ್ ಮಾಡಿಬಿಟ್ರು. ನಾನು ಮುಂಚೆನೇ ವಿಡಿಯೋ ಮಾಡ್ಕೋಬೇಕಿತ್ತು. ಗುರುವೆ ಫೈನಲಿ ಪಾಸ್ ತಗೊಂಡಿದ್ದೀನಿ, ಎಂಟ್ರಿ ಪಾಸು ರಾಮ ಮಂದಿರ್ಗೆ. ಗುರುವೆ ನೋಡಿ ಎಂಟ್ರೆನ್ಸ್ ಇದು ರಾಮ ಮಂದಿರದ್ದು. ಗುರುವೆ ಏನು ಜಾಸ್ತಿ ಮಾತಾಡೋ ಆಗಿಲ್ಲ, ಸೊ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಸೇಮ್ ಟು ಸೇಮ್. ಎಲ್ಲರೂ ಹೇಳಿ ಜೈ ಶ್ರೀರಾಮ್. ಯು ಪಿ ಕಡೆ ಎಲ್ಲ ಯಾವ ರೀತಿ ಅಂತಂದರೆ, ಈ ಕುತ್ಕೊಂಡು ತಳ್ಳೋ ಸೈಕಲ್ ಬರುತ್ತೆ. ಸೊ ಲಗೇಜ್ ಥರ ಅದು. ಈಗ ಕುತ್ಕೊಂಡಿರ್ತಾರೆ, ಅವ್ರು ನಮ್ಮನ್ನ ತಳ್ತಾರೆ. ಸೊ ನಮಗೆ ನಡೆದು ಕಾಲೆಲ್ಲ ತುಂಬ ನೋವಾಗಿತ್ತು. ಸೊ ಹಾಗಾಗಿ ಅವರಿಗೆ ಅಮೌಂಟ್ ಕೊಟ್ಟು ನಾವು ಹೋಗ್ತಾ ಇದ್ದೀವಿ. ನಾವೆಲ್ಲ ಕೂತ್ಕೊಂಡಿದ್ದೀವಿ, ಅವ್ರು ತಳ್ತಾ ಇದ್ದಾರೆ. ಬಟ್ ಸ್ವಲ್ಪ ಬೇಜಾರಾಗ್ತಾ ಇದೆ ಈ ಥರ ಕುತ್ಕೊಂಡು ಅವ್ರು ತಳ್ಳೋದು. ಆದರೂ ಕೂಡ ಏನು ಮಾಡೋ ಹಾಗಿಲ್ಲ. ಸೊ ಒಂದೊಂದು ಕಡೆ ನಾನು ಕೂಡ ಇಳಿದು ತುಂಬ ಸಲ ತಳ್ಳಿದ್ದೀನಿ ನಾನು. ಗುರು, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನಗೆ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಸಂಜೆ ಎದ್ಮೇಲೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಗುಡ್ ಈವ್ನಿಂಗ್ ಎಲ್ರಿಗೂ. ಗುರುವೆ ನಾನು ಮಧ್ಯಾಹ್ನ ಅದು ಸೈಕಲಲ್ಲಿ ಹೋದ್ಮೇಲೆ ನಾನು ಮತ್ತೆ ವೀಡಿಯೋನೇ ಮಾಡಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿಬಿಟ್ಟಿದೆ. ಬಂದ ತಕ್ಷಣ ಮಲ್ಕೊಂಡೆ. ಇಲ್ಲಿ ಮುಂಚೆನೇ ಹೇಳಿದ್ದೆ, ಇಲ್ಲೊಬ್ಬರು ಕನ್ನಡದವರು ಫ್ಯಾಮಿಲಿ ಪರಿಚಯ ಆಯಿತು ಅಂತ ಹೇಳ್ಬಿಟ್ಟು ಅವರಲ್ಲಿ ರೂಮ್ ಮಾಡ್ಕೊಂಡಿದ್ರು. ಸೊ ಅವ್ರ ಜೊತೆ ಬಂದು ಲಗೇಜೆಲ್ಲ ಇಟ್ಟು ತುಂಬ ಸುಸ್ತಾಗ್ಬಿಟ್ಟಿದೆ ನಾನು ಇವತ್ತು. ಬ್ಯಾಗ್ ಕೂಡ ಒಂದು 15 kg ಪ್ಲಸ್ ಇದೆ. ಜೊತೆಗೆ ಗಂಗಾಜಲ ಬೇರೆ ತಗೊಂಡು 2 ಕ್ಯಾನು. ಸೊ ಹಾಗಾಗಿ ಅದನ್ನೆಲ್ಲ ತಗೊಂಡು ಬರ್ತಾ ತುಂಬ ಸುಸ್ತಾಗ್ಬಿಟ್ಟೆ. ಪ್ಲಸ್ 3 ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಬಂದಿದ್ದು ಗುರು ಇವತ್ತು, ಅಷ್ಟೇ, ಜಾಸ್ತಿ ಏನಿಲ್ಲ. ಆ ಕ್ರೌಡಲ್ಲಿ ಅದನ್ನು ದಾಟಿ ಬರೋದ್ರೊಳಗಡೆ ತುಂಬ ಸುಸ್ತಾಗ್ಬಿಟ್ಟೆ. ಅಲ್ಲಲ್ಲಿ ಬ್ಯಾಗ್ ಇಟ್ಟು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಇಲ್ಲಿ ರೂಮಿಗೆ ಬರೋತ್ತಿಗೆ ಫುಲ್ಲು ಹಪ್ಪಳ ಆಗ್ಬಿಟ್ಟಿದೆ ನಾನು, ಸುಸ್ತಾಗ್ಬಿಟ್ಟು ಆ ಥರ ಆಗಿಬಿಟ್ಟಿದೆ. ಆಮೇಲೆ ಬಂದವನೇ ಬ್ಯಾಗ್ ತೆಗೆದಿಟ್ಟು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಮೇಲೆ ನೋಡಿ ಸುಸ್ತೆಲ್ಲ ಹರಿದಿದೆ. ಈಗ ಅವರೆಲ್ಲ ಬರಲ್ಲ ಅಂತ ಹೇಳಿದರು. ಕತ್ಲೈತೆ ಗುರು, ಇಲ್ಲಿ ನಾನು ಫೇಸ್ ಕಾಣೋದಿಲ್ಲ. ಆದರೂ ಕೂಡ ಕೇಳಿಸ್ಬಿಟ್ಟು ಹೆಂಗೆ ಹೇಳ್ತೀನಿ, ಅವ್ರಿಗೆ ಹೋಗಿ ಬನ್ನಿ ಅಂತೇಳಿ. ಸೊ ಹಾಗಾಗಿ ನಾನು ಬಂದಿದ್ದೀನಿ ಇಲ್ಲಿ. ಈಗ ನಾನು ಫುಲ್ ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಈ ರಾಮ ಮಂದಿರ ಮಾಡಿದ್ದಾರೆ ಇಲ್ಲಿ. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಹಾಕ್ತಾರೆ. ಸೊ ಸಖತ್ತಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಸೊ ಹಾಗಾಗಿ ಈಗ ಹೋಗ್ತಾಯಿದ್ದೀನಿ ನಾನು. ಅದೊಂದು ನೋಡ್ಕೊಬಿಟ್ಟು ಬೇಗ ವಾಪಸ್ ಬರಬೇಕು ನಾನು ರೂಮ್ಗೆ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಹತ್ರ ಇದೆ ಅದು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನೀಗ. ನೀವು ನಂಬಲ್ಲ, ಮಹಾಕುಂಭಮೇಳದಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಗುರುವೆ. ನಾವೇನು ಮ್ಯಾಪ್ ಹಾಕೊಂಡು ಹೋಗ್ತೀವಿ ಅಂತಂದರೆ ಮ್ಯಾಪ್ನ ನಂಬೋಕ್ಕೆ ಆಗಲ್ಲ ಈ ಟೈಮಲ್ಲಿ. ಯಾಕೆ ಅಂತ ಹೇಳಿದರೆ ಮ್ಯಾಪಲ್ಲಿ ತೋರಿಸುತ್ತೆ ಈ ಕಡೆಯಿಂದ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಆ ಕಡೆ ಪೊಲೀಸರು ಏನು ಮಾಡಿರ್ತಾರೆ, ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿರ್ತಾರೆ. ನೋಡಿ ಗುರುವೆ, ನೈಟ್ ಆದರೂ ಕೂಡ ಇನ್ನೂ ಕ್ರೌಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕ್ರೌಡ್ ಇದೆ ನೈಟ್ ಆದರೂ ಕೂಡ. ನಾನು ಈ ಕಡೆ ಹೋಗ್ಬೇಕು ಗುರುವೆ. ನಾನು ಹಿಂಗೆ ಬಂದಿದ್ದು ಮಧ್ಯಾಹ್ನ. ಸೊ ಹಾಗಾಗಿ ಹಿಂಗೆ ಹೊರಟೆ. ಗಾಯ್ಸ್, ರಾಜ್ನ ಬೀದಿನ ತೋರಿಸ್ತೀನಿ ಬನ್ನಿ ಗುರುವೆ. ನನ್ನ ಮನೆಯಿಂದ ಹೊರಟಬೇಕಾದ್ರೆ 116 GB ಫ್ರೀ ಮಾಡ್ಕೊಂಡಿದ್ದೆ ಮೊಬೈಲ್ ಸ್ಟೋರೇಜ್ನ. ಇವಾಗ ಎಷ್ಟಿದೆ ಗೊತ್ತಿಲ್ಲ. ಮೊನ್ನೆ ಅಯೋಧ್ಯೆಯಲ್ಲಿ ನೋಡಬೇಕಾದ್ರೆ 64 ಇತ್ತು ಸ್ಟೋರೇಜು. ಅಲ್ಲಿಗೆ ಅಷ್ಟು 70 GB ಪ್ಲಸ್ ಏನೋ ಫುಲ್ ಆಗಿಬಿಟ್ಟಿದೆ. ಇನ್ನು ಉಳಿಯೋದ್ರಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಮ್ಯಾನೇಜ್ ಆಗುತ್ತೆ. ಇನ್ನೇನು ಇವತ್ತೊಂದು ದಿನ ಅಷ್ಟೇ. ನಾಳೆ ಡೇ ಫುಲ್ ಇಲ್ಲೇ ಇರ್ತೀನಿ. ಮತ್ತು ನಾಳೆ ನೈಟು ಟ್ರೈನ್ ಇದೆ 8:52ಕ್ಕೆ 9 ಗಂಟೆಗೆ, ಅದು ಹೊರಡಬೇಕು. ಗುರುವೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ ಕುಂಭಮೇಳ ಮುಗಿಲಿಕ್ಕೆ. ಅದೆಲ್ಲ ಮುಗಿದ್ರು ಕೂಡ ವೈಬ್ ಹಿಂಗೆ ಇರುತ್ತೆ ಅಂತ ಅನಿಸುತ್ತೆ. ಒಂದು ವಾರ ಬೇಕು ಎಕ್ಸ್ಟ್ರಾ ಎಲ್ಲ ಫುಲ್ಲು ಕ್ಲಿಯರ್ ಆಗಲಿಕ್ಕೆ. ಏನು ಗುರು ಇದು ಸ್ಕ್ರೀನು ಈ ಥರ ಕಾಣಿಸ್ತಾ ಇದೆ. ಎಲ್ಲ ಮಕ ನೋಡ್ತೇವ್ರು ನಂದು ಏನು ಮಾಡ್ತಾವೆ ನೀನು ವೀಡಿಯೋದಲ್ಲಿ ಅಂತ. ನೋಡಿ ನಾನೀಗ ರಿಟರ್ನು ಮನೆಗೆ ಹೋಗ್ಲಿಕ್ಕೆ, ಅಂದರೆ ನನಗೆ ಅಲ್ಲಿ ಸ್ಟೇ ಆಗಿದ್ದೀನಲ್ಲ ಆ ರೂಮಿಗೆ ಹೋಗ್ಲಿಕ್ಕೆ ಇದೆ ನನ್ನ ಐಡೆಂಟಿಫಿಕೇಷನ್ನು.
ಈ ಬಾತ್ಕೋಳಿ ಹತ್ರ ಮತ್ತೆ ಬಂದ್ಬಿಟ್ರೆ ನಾನು ರೂಮಿಗೆ ಹೋದಂಗೆ. ದಿಸ್ ಈಸ್ ದ ಐಡೆಂಟಿಫಿಕೇಶನ್ ಗಾಯ್ಸ್. ಸೊ ಇಲ್ಲಿಂದ 1 ಕಿಲೋಮೀಟರ್ ಇದೆ ಗುರುವೆ. ನಡ್ಕೊಂಡು ಹೋಗ್ತಾ ಇರೋದೆ. ಸೊ ಬನ್ನಿ ಗಾಯ್ಸ್, ನಡ್ಕೊಂಡು ಹೋಗೋದೆಲ್ಲ ವಿಡಿಯೋ ಮಾಡೋದಿಲ್ಲ ಈಗ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಂತ. ಅಸಲಿ ದುನಿಯಾ ತೋರಿಸ್ತೀನಿ ನೋಡಿ ಈಗ. ಅಸಲಿ ಪ್ರಯಾಗ್ರಾಜ್ देखो ऐसे है. ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಗುರುವೆ. ಅಲ್ಲೇ ಕಾಣಿಸ್ತಿದೆ ರಾಮ ಮಂದಿರ. ಅಲ್ಲಿಗೆ ನನಗೆ ಹೊರಟ ಈಗ ನಾನು. ಲೈಟಿಂಗ್ಸ್ ಅಂತ ಸಖತ್ತ ಕಾಣಿಸ್ತಿದೆ ಮಾತ್ರ. ಕ್ರೌಡ್ ಅಂತೂ ಗುರು ಸದ್ಯಕ್ಕಂತೂ ಇದು ಕಮ್ಮಿ ಆಗೋದಿಲ್ಲ. ನಾನು ಮತ್ತೆ ಆ ಕಡೆ ಹೋಗ್ಬೇಕು. ಜಾಸ್ತಿ ನನಗೆ ಟೈಮ್ ಇಲ್ಲ ಗುರುವೆ. ಬೇಗ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ರಿಟರ್ನ್ ರೂಮಿಗೆ ಹೋಗಬೇಕು. ಸೊ ನಾನು ಬೆಳಿಗ್ಗೆ ಟೆಂಪಲ್ ಎಲ್ಲ ವಿಸಿಟ್ ಆಗ್ತೀನಿ. ಅವಾಗ ಬೆಳಿಗ್ಗೆ ಟೆಂಪಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಗುರುವೆ. ಕುಂಭಮೇಳಕ್ಕೆ ಅಂತ ಬಂದವನು ಕಾಶಿನೂ ನೋಡಿದೆ, ಇದನ್ನು ನೋಡಿದೆ. ಲಾಸ್ಟಿಗೆ ಕುಂಭಮೇಳಕ್ಕೆ ಬಂದು ಕುಂಭಮೇಳದ ಸ್ನಾನನೂ ಕೂಡ ಮಾಡಿದೆ. ಈಗ ಎಕ್ಸ್ಪ್ಲೋರ್ ಕೂಡ ಮಾಡ್ತಿದ್ದೀನಿ. ಇದೆಲ್ಲ ಅಲ್ಲ ಇರೋದು ಮೇಯ್ನು. ನಾಳೆ ರಿಟರ್ನ್ ಟ್ರೈನಿಗೆ ಹತ್ಬಿಟ್ಟು ವಾಪಸ್ ಹೋಗೋದಿದೆಯಲ್ಲ, ಅದೇ ನಂದು ಮೇನ್ ಟಾಸ್ಕು. ಯಾಕೆ ಅಂತಂದರೆ ಆ ಕ್ರೌಡಲ್ಲಿ ಆ ಗಂಗಾಜಲ ತಗೊಂಡು ಹೋಗೋದಿದೆಯಲ್ಲ ಮನೆಗೆ, ಅದೇ ಇರೋದು ಹಬ್ಬ. ನೋಡಿ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ಒಂದ್ಸಲ. ಒಳಗೆ ಹೋಗ್ಬೇಕು ಗುರುವೆ. ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ. ಗುರು ಚಳಿ ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇದೆ. ಚಳಿ ಗುರುವೆ. ನೋಡಿ ಗುರು ತೋರಿಸ್ತೀನಿ. ಇದು ನಾನು ಬಂದು ಎಂಟ್ರೆನ್ಸ್. ಇದು ಇಲ್ಲೇನು ಬೋರ್ಡನ್ನು ಹಾಕಿಲ್ಲ. ಸೊ ನೋಡಿ ಯಾವುದು ಗುರು, ಅಷ್ಟು ಹತ್ರ ಇದೆ. ನಾನು ಯಾರು ಮೇಲೆ ಹೋಗ್ಬಿಟ್ರೆ ಟಿಕೆಟ್ ತಗೊಂಡದೆ ಬೇಗ. ನನಗೆ ಚಿಕ್ಕ ಉಯ್ಯಾಲೆ ಬರುತ್ತಲ್ಲ ನಮ್ಮ ಜಾತ್ರೆಗಳಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ. ಜಾತ್ರೆಗಳಲ್ಲಿ ಚಿಕ್ಕ ಉಯ್ಯಾಲೆ ಇರುತ್ತೆ. ಅದರಲ್ಲಿ ಕೂತ್ಕೊಂಡ್ರೆ ನನಗೆ ಆಗೋದಿಲ್ಲ, ತಲೆ ತಿರುಗುತ್ತೆ. ಇನ್ನು ಇದರಲ್ಲಿ ಕೂತ್ಕೊಂಡ್ಬಿಟ್ರೆ ಅಷ್ಟೇ ಕತೆ ನಂದು. ಬನ್ನಿ, ನಮ್ಮದು ಟಾರ್ಗೆಟ್ ಇರೋದು ಆ ರಾಮ ಮಂದಿರನ ನೋಡ್ಕೊಬಿಟ್ಟು ಬ್ಯಾಕ್ ಟು ಪೆವಿಲಿಯನ್, ಬ್ಯಾಕ್ ಟು ಹೋಮ್ಗೆ ಹೋಗೋಣ. ಇದು ಎಂಟ್ರೆನ್ಸು. ಶ್ರೀ ಗರುಡ ರಾಮ ಮಂದಿರ್ ಎಕ್ಸ್ಪೋ ಕರ್ಕೆ. ಇಲ್ಲೊಂದು ಫೋಟೋ ತಗೋಬೇಕಲ್ಲ, ಯಾರಾದ್ರೂ ಸಿಗ್ತಾರ? ಮುಸ್ತಫಾಸ್ ಗುರುವೆ. ಕಡೆಗೆ ಒಬ್ಬ ಸಿಕ್ಕಿ ಫೋಟೋ ತೆಗೆಸ್ಕೊಂಡು ಆಯ್ತು ಗುರುವೆ. ಓಹೋ ಯಾವ್ದು ಗುರು ಇದು? ರಿಮೋಟ್ ಕಾರು. ರೇಟ್ ನೋಡ್ಬೋದಾಗಿತ್ತ ಅಂತ. leading us, and love is all we'll ever trust. Yeah, no, I don't wanna waste what's left. ಯಾವ್ದು ಗುರು ಇದು? ಗೋಸ್ಟ್ ಹೌಸು. ವೆಲ್ಕಮ್ ಟು ಹಂಟೆಡ್ ಹೌಸ್ ಅಂತ ಇದೆ ಅಂತೆ. ನಮಗೆ ಮೊದಲೇ ರಾತ್ರಿ ಹೊತ್ತು ಭಯ ಗುರುವೆ. ಇವೆಲ್ಲ ಯಾಕೆ ಹೋಗೋಣ. ಎಂಟ್ರಲ್ಲಿ ಇದ್ರೆ ಟ್ವಿಸ್ಟ್ ಕೊಟ್ಬಿಟ್ರೆ ಕತೆ ಇಲ್ಲ. ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ಇದೆ ಗುರು. ಚಿಕ್ಕ ಮಕ್ಕಳಿಗೆ ಉಂಟು, ದೊಡ್ಡ ಮಕ್ಕಳಿಗೆ ಉಂಟು ಆಟ ಆಡಲಿಕ್ಕೆ. ಎಲ್ಲ ಕಡೆ ಉಂಟು ಗುರು ಅದು. ಸೆಲ್ಫಿ ಗ್ರೌಂಡ್ಸು. ಇದಕ್ಕೆ ಏನು ಹೇಳ್ತೀರ ಅಂತ ನಂಗೆ ಗೊತ್ತಿಲ್ಲ. ನೀವು ಯಾರು ಗೊತ್ತಿದ್ರೆ ಇದ್ರ ಹೆಸರು ಕಮೆಂಟ್ ಮಾಡಿ.
ಎಕ್ಸ್ಪೆರಿಮೆಂಟ್ ಮಾಡಲೇಬೇಕೀಗ, ಟ್ರೈ ಮಾಡಲೇಬೇಕಿದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಒಂದ್ಸಲ. ಬೇಡ ಗುರು, ಯಾಕೆ ಸುಮ್ಮನೆ. ಗುರುವೇ, ನಮ್ಮ ಅಕ್ಕಂಗೆ ಒಂದು ನೆಕ್ಲೆಸ್ ತಗೋತಾ ಇದ್ದೆ. ಸೊ ಅದು ಪ್ಯಾಕ್ ಮಾಡಿಬಿಟ್ರು, ನಾನು ಮುಂಚೆನೇ ವೀಡಿಯೋ ಮಾಡ್ಕೋಬೇಕಿತ್ತು. ಸೊ ನಾನು ಮನೆಗೆ ಹೋದ್ಮೇಲೆ ಬೇಕಾದ್ರೆ ನನಗೆ ತೋರಿಸ್ತೀನಂತೆ ಯಾವ ಥರ ಇದೆ ನೆಕ್ಲೆಸ್ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ತುಂಬ ಥರ ನೆಕ್ಲೆಸ್ ಇದೆ. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಅವ್ನ ಅಂಕಲ್ ಚಿಕ್ಕವನ್ ಗುರುವೆ, ಏನು ಮಾಡೋಂಗಿಲ್ಲ, ರೆಸ್ಪೆಕ್ಟ್ ಕೊಡಲೇಬೇಕು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಬನ್ನಿ 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 ಗುರುವೆ, ಈಗ ರಾಮ ಮಂದಿರ ಎಂಟ್ರಿ ಆಗೋ ಸಮಯ. ಓ ಗುರುವೆ, ಟೈಮಿಗೆ 7:30 ಗುರು. ಅಷ್ಟು ಬೇಗ ಅರ್ಧ ಗಂಟೆ ಮುಗ್ದೇ ಹೋಯ್ತು. ಬೇಗ ನೋಡ್ಕೊಬಿಟ್ಟು ಬೇಗ ಬ್ಯಾಕ್ ಟು ಪೆವಿಲಿಯನ್. ಮ್ಯಾಚ್ ಬೇರೆ ಇದೆ ಗುರು, ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ. ರೋಹಿತ್ ಶರ್ಮಾ 6 ಹೊಡೆದಷ್ಟೇ ನೋಡಿದೆ ಅಲ್ಲಿ ಯಾರೋ ಒಬ್ಬರು ಫೋನಲ್ಲಿ. ಎಷ್ಟು ಸ್ಕೋರ್ ಅಂತಲೂ ಕಾಣಿಸ್ತಿಲ್ಲ. ಸೊ ನಾನು ಹೋಗ್ಬಿಟ್ಟು ಈಗ ಮ್ಯಾಚ್ನ ನೋಡಬೇಕು, ರೂಮಿಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಹೋಗಬೇಕು. ವಿಕೆಟ್ ಯಾವುದು ಹೋಗದಿದ್ರೆ ಒಳ್ಳೇದು. ವಿಕೆಟ್ ಹೋಗಿ ನಮ್ಮ ಬಾಸ್ ಎಲ್ಲರೂ ಬಂದರೆ ಬ್ಯಾಟಿಂಗಿಗೆ ಸೈಕಾಗಿರುತ್ತೆ ನೋಡಲಿಕ್ಕೆ. ಕಿಂಗ್ ಕೊಹ್ಲಿ ಗುರುವೆ, ಫೈನಲಿ ಪಾಸ್ ತಗೊಂಡಿದ್ದೀನಿ, ಎಂಟ್ರಿ ಪಾಸು ರಾಮ ಮಂದಿರ್ಗೆ. ಸೊ ಹೋಗೋಣ ಬನ್ನಿ. ನೋಡಿ, ಎಂಟ್ರೆನ್ಸ್ ಇದು ರಾಮ ಮಂದಿರದ್ದು. ಗುರುವೆ, ಇಲ್ಲಿ ಜಾಸ್ತಿ ಮಾತಾಡೋ ಆಗಿಲ್ಲ. ಸೊ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಸೇಮ್ ಟು ಸೇಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಹೇಳಿ ಜೈ ಶ್ರೀರಾಮ್. ಸೇಮ್ ಟು ಸೇಮ್ ಗುರು. ಅಲ್ಲಿ ರಾಮ ಮಂದಿರದಲ್ಲಿ ಯಾವ ಥರ ಇದೆ, ಅಯೋಧ್ಯ ಮಂದಿರ್ ಸೇಮ್ ಟು ಸೇಮ್ ಆ ರೀತಿಯೇ ಮಾಡಿದ್ದಾರೆ. ಪರವಾಗಿಲ್ಲ ಗುರು, ಹ್ಯಾಟ್ಸ್ ಆಫ್ ನಿಮಗೊಂದು. ಇದೆ ಗುರು, ನೀವು ಆದರೆ ಬನ್ನಿ. ಹೋಗಿ ಅಂತ ಹೇಳ್ತೀರ, ಹೋಗಂಗಿಲ್ಲ. ದಶರಥ ನಂದನ ಜೈ ಶ್ರೀರಾಮ್. बढ़ते रहिए, आरती लेते रहिए. आरती ले जय श्री राम. ರಾಮ ಮಂದಿರ ಎಕ್ಸ್ಪೋ ನೋಡಾಯ್ತು, ಚೆನ್ನಾಗಿದೆ ಮಾತ್ರ. ಅಲ್ಲಿನ ಥರನೇ ಸೇಮ್ ಟು ಸೇಮ್ ಮಾಡಿದ್ದಾರೆ. ಸೇಮ್ ಟು ಸೇಮ್ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ, ಇಲ್ಲೆಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಮಾತ್ರ. ಸೊ ನನಗೆ ಹೊರಟೆ ನೋಡಿ, ಅದೇ ಔಟ್ ಗೇಟು. ಗುರುವೇ, ನಾನು ಫೈನಲಿ ಹೊರಟಿದ್ದೀನಿ ಈಗ. ರಾಮ ಮಂದಿರ ನೋಡಾಯಿತು. ಸೊ ಟೈಮ್ ಕೂಡ ಆಗ್ತಾ ಬಂತು 8 ಗಂಟೆ. ಈಗ ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಬೆಳಗಿನ ಜಾವ ಬೇಗ ಇರಬೇಕು 4 ಗಂಟೆಗೆ. ಸೊ ನಾನು ಮತ್ತೆ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಮಾರ್ನಿಂಗು. ಸೊ ಮತ್ತೆ ಸಿಗೋಣ. ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್. ಈಗ ಊಟದ ಸಮಯ. ಏನಾದ್ರು ತಿನ್ಕೊಂಡು ರೂಮಿಗೆ ಹೋಗ್ಬೇಕೀಗ. ಬೆಳಗ್ಗೆ 11:30 12 ಗಂಟೆಗೇನೋ ತಿಂದಿದ್ದು ನಾನು. ಸೊ ಮಧ್ಯಾಹ್ನ ಅದು ಬೆಳಗ್ಗೆ ಆಗಲ್ಲ, ಮತ್ತೆ ತಿಂದಿಲ್ಲ. ಸೊ ಇದು ಔಟ್ ಗೇಟ್. ಬಾಯ್ ಬಾಯ್ ಎಕ್ಸಿಬಿಷನ್. ಬದುಕಿದ್ರೆ ಮತ್ತೆ ಸಿಗುವ ಆಫ್ಟರ್ 144 years. ಬದುಕಿರೋದಿಲ್ಲ, ಅದು ಬೇರೆ ವಿಷಯ. ಸುಮ್ಮನೆ ಹೇಳಿದೆ ಅಷ್ಟೇ. ಇಲ್ಲ ಅಲ್ವಾ ನಾ ಬಂದಿದ್ದು ಎಂಟ್ರಿ ಗೇಟ್? ಹೌದು, ಇಲ್ಲ.